ಇನ್ನು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಬಸ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 45ಕ್ಕೆ ಏರಿಕೆ ಆಗಿದೆ. ಬಸ್ನಲ್ಲಿ ಸುಟ್ಟು ಹೋದಂತ 45 ಯಾತ್ರಾರ್ಥಿಗಳು, ಮೆಕ್ಕಾದಿಂದ ಮದೀನಾ ಹೋಗ್ತಿದ್ದಂತ ಯಾತ್ರಾರ್ಥಿಗಳು ಸುಟ್ಟು ಕರಕಲಾಗಿದ್ದಾರೆ. ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ಮಧ್ಯೆ ಆಗಿರುವಂಥ ಡಿಕ್ಕಿ ಇದು. ಬಸ್ನಲ್ಲಿ ತೆಲಂಗಾಣ ಮೂಲದ ಯಾತ್ರಾರ್ಥಿಗಳಿದ್ರು, ಮಹಿಳೆಯರಿದ್ರು, ಮಕ್ಕಳಿದ್ರು. ಆರಂಭದಲ್ಲಿ 42 ಮಂದಿ ಅಂತಿತ್ತು, ಈಗ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. 45 ಕೂಡ ಭಾರತೀಯರೇ. ಇನ್ನು 45 ಭಾರತೀಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಪಘಾತದ ವಿಚಾರ ತಿಳಿದು ತೀವ್ರ ಆಘಾತವಾಗಿದೆ. ಗಾಯಗೊಂಡ ಜನರು ಶೀಘ್ರವಾಗಿ ಚೇತರಿಸಿಕೊಳ್ಳಿ. ರಿಯಾದ್ ಮತ್ತು ಜೆಡ್ಡಾ ರಾಯಭಾರದಿಂದ ನಮಗೆ ಸಹಾಯ ಸಿಗ್ತಾ ಇದೆ, ರಾಯಭಾರ ಕಚೇರಿಯಿಂದ ಅಗತ್ಯ ಸಹಾಯಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಎಕ್ಸ್ ಖಾತೆಯ ಮೂಲಕ ಮೃತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದರು. 45 ಭಾರತೀಯರು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದುರ್ಘಟನೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಡೀಪ್ಲಿ ಸ್ಯಾಡೆಂಡ್ ಬೈ ದ ಆಕ್ಸಿಡೆಂಟ್ ಅಟ್ ಮದೀನಾ ಆನ್ ದಾರಿಲಿ ಇನ್ವಾಲ್ವಿಂಗ್ ಇಂಡಿಯನ್ ನ್ಯಾಷನಲ್ಸ್ ಅಂತ ಹೇಳಿದ್ದಾರೆ. ಮದೀನಾ ಭೀಕರ ಅಪಘಾತಕ್ಕೆ 45 ಮಂದಿ ಭಾರತೀಯರು ಸಜೀವ ದಹನವಾಗಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಅಪಘಾತದಲ್ಲಿ ಮೃತಪಟ್ಟವರ ವಿಚಾರ ತಿಳಿದು ತೀವ್ರ ಆಘಾತ ಆಗಿದೆ. ಮೃತರ ಕುಟುಂಬ ಸದಸ್ಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಾಂತ್ವನ ನುಡಿಗಳು. ರಿಯಾದ್ ಹಾಗೂ ಜೆಡ್ಡಾದ ರಾಯಭಾರಿ ಕಚೇರಿ ನೆರವು ನೀಡುತ್ತೆ. ಮೃತರ ಕುಟುಂಬಗಳಿಗೆ ಎಲ್ಲಾ ರೀತಿಯ ನೆರವು ಸಿಗುತ್ತೆ. ಹಾಗೆಯೇ ಮೃತರ ಕುಟುಂಬಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಅವರಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರು ವಿಚಾರಣೆಯನ್ನ ಎದುರಿಸಿದ್ರು. ಇವತ್ತು ವಿಚಾರಣೆಗೆ ಪರಪ್ಪನ ಅಗ್ರಹಾರಕ್ಕೆ ನಟ ಧನ್ವೀರ್ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ ನಡೆಯುತ್ತೆ ನಟ ಧನ್ವೀರ್ ಅವರದ್ದು. ಜೈಲಿನ ಚೆಕ್ ಪೋಸ್ಟ್ ಬಳಿ ತಡೆದಿದ್ದ ಸಿಬ್ಬಂದಿ ಕಾರ್ನಲ್ಲೇ ಕುಳಿತು ಅನುಮತಿಗಾಗಿ ನಟ ಧನ್ವೀರ್ ಕಾದಿದ್ರು. ಅನುಮತಿ ಪಡೆದ ಬಳಿಕ ಕಾರ್ನಲ್ಲೇ ತೆರಳಿದ ನಟ ಧನ್ವೀರ್. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಸ್ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರು ಇವತ್ತು ವಿಚಾರಣೆಗೆ ಬಂದಿದ್ದಾರೆ. ಜೈಲಿನ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿ ಅವರನ್ನು ತಡೀತಾರೆ. ಕಾರ್ನಲ್ಲೇ ಕುಳಿತು ಅನುಮತಿ ಸಿಗೋವರೆಗೂ ಕೂಡ ನಟ ಧನ್ವೀರ್ ಕಾದಿದ್ರು. ಅನುಮತಿಯನ್ನು ಪಡೆದ ನಂತರದಲ್ಲಿ ಕಾರ್ನಲ್ಲೇ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ. ವಿಚಾರಣೆಗೆ ಒಳಪಡ್ತಾರೆ ನಟ ಧನ್ವೀರ್ ಅವರು. ಅವರ ಪಾತ್ರ ಇರಬಹುದು ವೈರಲ್ ಆಗಿರುವ ವಿಡಿಯೋಸ್ ಹಿಂದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ವಿಚಾರಣೆಯನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಕೇಳಿಬಂದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಧ್ಯಮಗಳಿಗೆ ಕೊಟ್ಟಿರಲಿಲ್ಲ.